ನಮಸ್ಕಾರ. ಜ್ವಾಲಾಮುಖಿ ಅಂದ ತಕ್ಷಣ ನಮ್ಮ ಕಣ್ಣುಮುಂದೆ ಬರೋದು ಬರೀ ವಿನಾಶದ ಚಿತ್ರಣ. ಆದರೆ ಜ್ವಾಲಾಮುಖಿಗಳು ನಮ್ಮ ಭೂಮಿಯ ಅತಿ ದೊಡ್ಡ ಸೃಜನಶೀಲ ಶಕ್ತಿಗಳಲ್ಲಿ ಒಂದು. ಹೌದು, ಭೂಮಿಯ ಆಳದಿಂದ ಚಿಮ್ಮುವ ಈ ಬೆಂಕಿಯೇ ಹೊಸ ನೆಲವನ್ನ, ಎತ್ತರದ ಪರ್ವತಗಳನ್ನೇ ಸೃಷ್ಟಿ ಮಾಡುತ್ತೆ. ಬನ್ನಿ, ಈ ಒಂದು ಅದ್ಭುತ ಪ್ರಕ್ರಿಯೆಯ ಬಗ್ಗೆ ಇವತ್ತು ಸರಳವಾಗಿ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಶೂನ್ಯದಿಂದ ಅಂದ್ರೆ ಏನೂ ಇಲ್ಲದ ಕಡೆಯಿಂದ ಇಡೀ ಪರ್ವತಗಳನ್ನೇ ಕಟ್ಟಬಲ್ಲ ಶಕ್ತಿ ಯಾವುದು? ಉತ್ತರ ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಕಾಳ್ಕೆಳಗೆ, ಭೂಮಿಯ ಆಳದಲ್ಲೇ ಅಡಗಿದೆ. ಆ ಶಕ್ತಿಗೆ ನಾವು ಹೇಳೋದು ಜ್ವಾಲಾಮುಖಿ ಕ್ರಿಯೆ ಅಂತ. ಸರಳವಾಗಿ ಹೇಳೋದಾದ್ರೆ, ಭೂಮಿಯೊಳಗೆ ಕರಗಿದ ಸ್ಥಿತಿಯಲ್ಲಿರೋ ಬಂಡೆ ಅಂದ್ರೆ ಮ್ಯಾಗ್ಮಾ ಮೇಲ್ಮೈಗೆ ಬಂದು ಹೊರಚಿಮ್ಮುವ ಇಡೀ ಪ್ರಕ್ರಿಯೆ. ನಾವು ನೋಡೋ ಜ್ವಾಲಾಮುಖಿ ಪರ್ವತಗಳಿಗೆ, ಹೊಸ ದ್ವೀಪಗಳಿಗೆ, ಬಂಡೆಗಳಿಗೆ ಎಲ್ಲದಕ್ಕೂ ಮೂಲ ಕಾರಣ ಇದೆ. ಸರಿ, ಹಾಗಾದ್ರೆ ಈ ಭೂಮಿಯ ಅಗ್ನಿಯ ಉಸಿರು ಎಲ್ಲಿಂದ ಶುರುವಾಗುತ್ತೆ? ಬನ್ನಿ, ಅದರ ಮೂಲವನ್ನೇ ಹುಡುಕಿಕೊಂಡು ಹೋಗೋಣ. ಪ್ರತಿಯೊಂದು ಜ್ವಾಲಾಮುಖಿಯ ಕಥೆ ಈ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದಾಗಿ, ಭೂಮಿಯ ಮ್ಯಾಂಟೆಲ್ ಅನ್ನೋ ಪದರದಲ್ಲಿರೋ ಅಂಶ ಬಿಸಿ ಮತ್ತೆ ಒತ್ತಡಕ್ಕೆ ಅಲ್ಲಿರೋ ಬಂಡೆಗಳು ಕರಗಿ ದಪ್ಪ ದ್ರವ ಆಗುತ್ತೆ. ಅದನ್ನೇ ಮ್ಯಾಗ್ಮಾ ಅನ್ನೋದು. ಎರಡನೇ ಹಂತದಲ್ಲಿ ಈ ಮ್ಯಾಗ್ಮಾ ಸುತ್ತಲಿನ ಬಂಡೆಗಳಿಗಿಂತ ಹಗುರ ಇರೋದ್ರಿಂದ ಮೇಲಿರೋ ಭೂಪದರದ ಬಿರುಕುಗಳ ಮೂಲಕ ನಿಧಾನವಾಗಿ ಮೇಲಕ್ಕೆ ಏರಲು ಶುರುಮಾಡುತ್ತೆ. ಕೊನೆಗೆ ಅದು ಮೇಲ್ಮೈ ತಲುಪಿದಾಗ ಲಾವಾರಸ, ಅನಿಲ ಮತ್ತೆ ಬೂದಿ ರೂಪದಲ್ಲಿ ಹೊರಗೆ ಸ್ಫೋಟಗೊಳ್ಳುತ್ತೆ. ಆದರೆ ಎಲ್ಲ ಜ್ವಾಲಾಮುಖಿಗಳು ಒಂದೇ ತರ ಇರೋದಿಲ್ಲ ಅಲ್ವಾ? ಒಂದೊಂದು ಜ್ವಾಲಾಮುಖಿಗೂ ತನ್ನದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ. ಕೆಲವು ತುಂಬಾನೇ ಸ್ಫೋಟಕ, ಕೆಲವು ತುಂಬಾನೇ ಶಾಂತ. ಆ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡೋದೇ ಅದು ಉಗುಳುವ ಲಾವಾರಸ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಎಲ್ಲಾದ್ರಿಂದ ಬರೋದು ಒಂದೇ ಮ್ಯಾಗ್ಮಾ ಆದ್ರೆ ಒಂದೊಂದು ಥರ ಯಾಕೆ ವರ್ತಿಸುತ್ತೆ? ಯಾಕೆ ಕೆಲವೊಂದು ಪರ್ವತಗಳನ್ನೇ ಪುಡಿ ಮಾಡಿದ್ರೆ ಇನ್ನು ಕೆಲವು ಸುಮ್ನೆ ನದಿಯ ಹಾಗೆ ಹರಿಯುತ್ತೆ? ಉತ್ತರ ಇರೋದು ಲಾವಾದಲ್ಲಿರುವ ಸಿಲಿಕಾ ಅನ್ನೋ ಅಂಶದಲ್ಲಿ. ಸಿಲಿಕಾ ಜಾಸ್ತಿ ಇದ್ರೆ ಆ ಲಾವಾ ದಪ್ಪ ಜೇನುತುಪ್ಪದ ಥರ ಆಗುತ್ತೆ. ಅದು ಸುಲಭವಾಗಿ ಹರಿಯಲ್ಲ. ಜ್ವಾಲಾಮುಖಿಯ ಬಾಯಲ್ಲೇ ಸಿಕ್ಕಾಕೊಂಡು ಒತ್ತಡವನ್ನ ಜಾಸ್ತಿ ಮಾಡಿ ಕೊನೆಗೆ ದೊಡ್ಡದಾಗಿ ಸ್ಫೋಟಗೊಳ್ಳುತ್ತೆ. ಅದೇ ಸಿಲಿಕಾ ಕಡಿಮೆ ಇದ್ರೆ ಲಾವಾ ನೀರಿನ ಥರ ತೆಳ್ಳಗಿರುತ್ತೆ. ಅದು ವೇಗವಾಗಿ, ಶಾಂತವಾಗಿ ಹರಿದುಹೋಗುತ್ತೆ. ಈ ಲಾವಾದ ಗುಣವೇ ಸ್ಫೋಟ ಹೇಗಿರುತ್ತೆ ಅಂತ ನಿರ್ಧಾರ ಮಾಡತ್ತೆ. ದಪ್ಪ ಲಾವಾ ಒಂದೇ ದಾರಿಯಲ್ಲಿ ಅಂದ್ರೆ ಜ್ವಾಲಾಮುಖಿಯ ಕೇಂದ್ರದಿಂದ ಹೊರಬಂದು ದೊಡ್ಡ ಸ್ಫೋಟಕ್ಕೆ ಕಾರಣ ಆದ್ರೆ, ತೆಳುವಾದ ಲಾವಾ ನೆಲದಲ್ಲಿರೋ ಉದ್ದುದ್ದ ಬಿರುಕುಗಳಿಂದ ಹೊರಬಂದು ಶಾಂತವಾಗಿ ಹರಿಯುತ್ತೆ. ಹೀಗೆ ಬೇರೆ ಬೇರೆ ವ್ಯಕ್ತಿತ್ವದ ಜ್ವಾಲಾಮುಖಿಗಳು ಬೇರೆ ಬೇರೆ ತರದ ಭೂಮಿಯನ್ನು ಸೃಷ್ಟಿ ಮಾಡುತ್ತವೆ. ಸ್ಫೋಟಕ ಜ್ವಾಲಾಮುಖಿಗಳು ಕಡಿದಾದ ಕೋನ್ ಆಕಾರದ ಕಾಂಪೋಸಿಟ್ ಪರ್ವತಗಳನ್ನ ಕಟ್ಟುತ್ತವೆ. ಶಾಂತ ಜ್ವಾಲಾಮುಖಿಗಳು ವಿಶಾಲವಾದ ಗುರಾಣಿ ಆಕಾರದ ಶೀಲ್ಡ್ ಪರ್ವತಗಳನ್ನ ನಿರ್ಮಿಸುತ್ತವೆ. ಇನ್ನು ಬಿರುಕುಗಳಿಂದ ಲಾವಾ ಹೊರಬಂದಾಗ ಅದು ನಮ್ಮ ಭಾರತದ ಡೆಕ್ಕನ್ ಪ್ರಸ್ಥಭೂಮಿಯಂತಹ ಲಕ್ಷಾಂತರ ಕಿಲೋಮೀಟರ್ ವಿಸ್ತಾರದ ಬಯಲು ಪ್ರದೇಶಗಳನ್ನೇ ಸೃಷ್ಟಿ ಮಾಡುತ್ತೆ. ಜ್ವಾಲಾಮುಖಿ ಸ್ಫೋಟ ಆಯ್ತು, ಲಾವಾ ಹೊರಬಂತು. ಆಮೇಲೆ ಆ ಕೆಂಪಾದ ಲಾವಾ ತಣ್ಣಗಾದ ಮೇಲೆ ಏನಾಗುತ್ತೆ? ಅದೇ ನಮ್ಮ ಇವತ್ತಿನ ಕಥೆಯ 2ನೇ ಭಾಗ. ಮ್ಯಾಗ್ಮಾ ಅಥವಾ ಲಾವಾ ತಣ್ಣಗಾಗಿ ಗಟ್ಟಿಯಾದಾಗ ಅಗ್ನಿಶಿಲೆಗಳು ಹುಟ್ಕೊಳ್ತವೆ. ಇವಕ್ಕೆ ಪ್ರಾಥಮಿಕ ಶಿಲೆಗಳು ಅಂತಾನೂ ಕರೀತಾರೆ. ಯಾಕೆಂದ್ರೆ ಇವು ನೇರವಾಗಿ ಬೆಂಕಿಯಿಂದ ಹುಟ್ಟಿದ ಮೊದಲ ಬಂಡೆಗಳು. ಭೂಮಿ ಮೇಲೆ ಇರೋ ಬೇರೆ ಎಲ್ಲಾ ಬಗೆಯ ಬಂಡೆಗಳು ಹುಟ್ಕೊಳ್ಳೋದು ಇವರಿಂದಲೇ. ಇಲ್ಲೊಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸ ಇದೆ. ಮ್ಯಾಗ್ಮಾ ಭೂಮಿಯ ಒಳಗೆ ನಿಧಾನವಾಗಿ ತಣ್ಣಗಾದ್ರೆ ಅದರಲ್ಲಿ ದೊಡ್ಡ ದೊಡ್ಡ ಹರಳುಗಳು ರೂಪುಗೊಳ್ತವೆ, ಉದಾಹರಣೆಗೆ ಗ್ರಾನೈಟ್. ಆದ್ರೆ ಲಾವಾ ಭೂಮಿಯ ಮೇಲೆ ಬಂದ ತಕ್ಷಣ ವೇಗವಾಗಿ ತಣ್ಣಗಾದ್ರೆ ಅದರಲ್ಲಿ ಸಣ್ಣ ಸಣ್ಣ ಕಣಗಳಿರ್ತವೆ, ಉದಾಹರಣೆಗೆ ಬಸಾಲ್ಟ್. ಅಂದ್ರೆ ಬಂಡೆ ಎಲ್ಲಿ ತಣ್ಣಗಾಗುತ್ತೆ ಅನ್ನೋದ್ರ ಮೇಲೆ ಅದರ ಸ್ವರೂಪ ನಿಂತಿದೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಅಗ್ನಿಶಿಲೆಗಳು ಹುಟ್ಟಿದ್ದು ಒಂದು ದೊಡ್ಡ ನಿರಂತರ ಚಕ್ರದ ಮೊದಲನೇ ಹೆಜ್ಜೆ ಅಷ್ಟೇ. ಇದೊಂದು ಅದ್ಭುತವಾದ ಮರುಬಳಕೆ ಪ್ರಕ್ರಿಯೆ. ಹಾಗಾದ್ರೆ ಈ ಹೊಸ ಬಂಡೆಗಳು ಲಕ್ಷಾಂತರ ವರ್ಷಗಳ ಕಾಲ ಬಿಸಿಲು, ಮಳೆ, ಗಾಳಿಗೆ ಸಿಕ್ಕಾಗ ಏನಾಗುತ್ತೆ? ಅವು ಹಾಗೇ ಇರುತ್ತವಾ ಅಥವಾ ಬದಲಾಗುತ್ತವಾ? ಅದಕ್ಕೆ ಉತ್ತರವೇ ನಮ್ಮ 2ನೇ ಬಗೆಯ ಬಂಡೆ, ಪದರು ಶಿಲೆಗಳು. ಹಳೆಯ ಬಂಡೆಗಳು ಸವೆದು ಪುಡಿಯಾಗಿ ಆ ಸಣ್ಣ ಸಣ್ಣ ತುಣುಕುಗಳು ಒಂದರ ಮೇಲೊಂದು ಪದರವಾಗಿ ಶೇಖರಣೆಗೊಂಡು ಒತ್ತಡಕ್ಕೆ ಸಿಲುಕಿ ಗಟ್ಟಿಯಾಗಿ ಹೊಸ ಬಂಡೆಗಳಾಗಿ ಮಾರ್ಪಡ್ತವೆ. ಈ ಪ್ರಕ್ರಿಯೆ ಹೀಗೆ ನಡೆಯುತ್ತೆ.
ಮೊದಲು ಬೆಟ್ಟದಲ್ಲಿರೋ ಬಂಡೆಗಳು ಗಾಳಿ ಮಳೆಯಿಂದ ಸವೆದು ಪುಡಿಯಾಗ್ತವೆ. ಆಮೇಲೆ ಈ ಪುಡಿಯನ್ನು ನದಿಗಳು ಗಾಳಿ ಹೊತ್ಕೊಂಡು ಹೋಗಿ ಸಮುದ್ರದ ತಳದಲ್ಲಿ ಅಥವಾ ಕೆರೆಗಳಲ್ಲಿ ಶೇಖರಿಸಿಡುತ್ತವೆ. ಹೀಗೆ ಪದರ ಪದರವಾಗಿ ಶೇಖರಣೆಗೊಂಡು ಮೇಲಿನ ಪದರಗಳ ಭಾರಕ್ಕೆ ಕೆಳಗಿನ ಪದರಗಳು ಗಟ್ಟಿಯಾಗಿ ಹೊಸ ಬಂಡೆ ಆಗ್ತವೆ. ಇನ್ನೊಂದು ವಿಶೇಷ ಏನಂದ್ರೆ ಕೋಟ್ಯಾಂತರ ವರ್ಷಗಳ ಹಿಂದಿನ ಜೀವಿಗಳ ಪಳಿಯುಳಿಕೆಗಳು ಸಿಗೋದು ಇದೇ ಬಗೆಯ ಬಂಡೆಗಳಲ್ಲಿ. ಈಗ ಮೂರನೇ ಮತ್ತು ಕೊನೆಯ ವಿಧದ ಬಂಡೆ ರೂಪಾಂತರ ಶಿಲೆಗಳು. ಇದರ ಹೆಸರೇ ಹೇಳೋ ಹಾಗೆ ಇವು ರೂಪಾಂತರಗೊಂಡ ಬಂಡೆಗಳು. ಅಂದ್ರೆ ಈಗಾಗಲೇ ಇರೋ ಅಗ್ನಿಶಿಲೆ ಆಗ್ಲಿ ಪದರುಶಿಲೆ ಆಗ್ಲಿ ಅದು ಭೂಮಿಯ ಆಳದಲ್ಲಿ ಸಿಕ್ಕಿಹಾಕೊಂಡು ವಿಪರೀತ ಶಾಖ ಮತ್ತು ಒತ್ತಡಕ್ಕೆ ಒಳಗಾದಾಗ ಅದರ ಮೂಲಗುಣಗಳೇ ಬದಲಾಗಿ ಸಂಪೂರ್ಣ ಹೊಸ ಬಂಡೆಯಾಗಿ ಬದಲಾಗುತ್ತೆ. ಈ ಬದಲಾವಣೆ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದ್ರೆ ನೋಡಿ, ಸಾಮಾನ್ಯ ಸುಣ್ಣದ ಕಲ್ಲು ವಿಪರೀತ ಬಿಸಿಗೆ ಸಿಕ್ಕಾಗ ತಾಜ್ ಮಹಲ್ ಕಟ್ಟೋರ ಸುಂದರ ಅಮೃತಶಿಲೆಯಾಗುತ್ತೆ. ಮರಳುಗಲ್ಲು ಕ್ವಾಡ್ಸೈಟ್ ಆಗುತ್ತೆ. ಗಟ್ಟಿಯಾದ ಗ್ರಾನೈಟ್ ಕೂಡ ಒತ್ತಡದಿಂದಾಗಿ ನೈಸ್ ಅನ್ನೋ ಹೊಸ ಬಂಡೆಯಾಗಿ ರೂಪಾಂತರಗೊಳ್ಳುತ್ತೆ. ಇದು ಭೂಮಿಯೊಳಗಿನ ಒಂದು ರೀತಿಯ ಮ್ಯಾಜಿಕ್ ಇದ್ದ ಹಾಗೆ. ಸರಿ, ಈಗ ನಾವು ನೋಡಿದ ಈ ಎಲ್ಲ ಕಥೆಗಳನ್ನ ಅಂದ್ರೆ ಅಗ್ನಿಶಿಲೆ ಪದರುಶಿಲೆ ರೂಪಾಂತರಶಿಲೆ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಚಿತ್ರಣ ನೋಡೋಣ. ಅದೇ ಶಿಲಾಚಕ್ರ. ಇದು ಭೂಮಿಯ ಒಂದು ಗ್ರೇಟ್ ರೀಸೈಕ್ಲಿಂಗ್ ಸಿಸ್ಟಮ್ ಇದ್ದ ಹಾಗೆ. ನೋಡಿ, ಮ್ಯಾಗ್ಮಾ ತಣ್ಣಗಾಗಿ ಅಗ್ನಿಶಿಲೆ ಆಗುತ್ತೆ. ಯಾವುದೇ ಬಂಡೆ ಅದು ಯಾವುದಾದ್ರೂ ಆಗಿರ್ಲಿ ಸವ್ದು ಪದರುಶಿಲೆ ಆಗಬಹುದು. ಯಾವುದೇ ಬಂಡೆ ಶಾಖ ಮತ್ತು ಒತ್ತಡಕ್ಕೆ ಸಿಕ್ಕಿ ರೂಪಾಂತರ ಶಿಲೆ ಆಗಬಹುದು. ಮತ್ತು ಕೊನೆಗೆ ಯಾವುದೇ ಬಂಡೆ ಮತ್ತೆ ಭೂಮಿಯ ಆಳಕ್ಕೆ ಹೋಗಿ ಕರಗಿ ಮ್ಯಾಗ್ಮಾ ಆಗಬಹುದು. ಇದು ಕೋಟ್ಯಾಂತರ ವರ್ಷಗಳಿಂದ ನಡೀತಾನೇ ಇರೋ ಒಂದು ನಿರಂತರ ಚಕ್ರ. ಇದರ ಅರ್ಥ ಏನೋ ಗೊತ್ತಾ? ನಮ್ಮ ಕಾಲ್ಕೆಳಗಿರೋ ನೆಲ ಯಾವತ್ತೂ ಸ್ಥಿರವಾಗಿರೋದಿಲ್ಲ. ಅದು ನಿರಂತರವಾಗಿ ಬದ್ಲಾಗ್ತಾನೇ ಇರುತ್ತೆ. ಪರ್ವತಗಳು ಹುಟ್ಟುತ್ತಿರ್ತವೆ, ಸವ್ಯುತ್ತಿರ್ತವೆ, ಹೊಸ ಬಂಡೆಗಳು ಸೃಷ್ಟಿಯಾಗ್ತಿರ್ತವೆ. ಹಾಗಾದ್ರೆ ಇನ್ನೊಂದು ಮಿಲಿಯನ್ ವರ್ಷಗಳ ನಂತರ ನಮ್ಮ ಈ ಭೂಮಿ ಹೇಗೆ ಕಾಣಿಸ್ಬೋದು? ಯೋಚ್ನೆ ಮಾಡಿ.